ಹಸೀನಾ ಹೋಗೋ ರೀತಿ ಮಾಡಿ ಬಾಂಗ್ಲಾದೇಶದಿಂದ, ಮತ್ತೆ ಯೂನುಸ್ ಆರಾಮಾಗಿ ಬಂದು ಮಧ್ಯಂತರ ಸರ್ಕಾರದ ಉಸ್ತುವಾರಿಯನ್ನ ಅವರು ತಗೊಳ್ಳೋ ರೀತಿ ಅವಕಾಶ ಮಾಡಿಕೊಟ್ಟದ್ದೇ ಜನರಲ್ ವಕಾರುಜ್ಜಮಾನ್. ಹಸೀನಾ ಹೋಗೋದು ನಾನು ಅವ್ರನ್ನ ಹೊರಗೆ ಕಳಿಸ್ಬಿಟ್ಟಿದ್ದೀನಿ, ಇನ್ನು ಯೂನುಸ್ ಬರಬೇಕಾಗಿಲ್ಲ, ಆಲ್ ಇನ್ ಆಲ್ ನಾನೇ ಢಾಕಾದಲ್ಲಿ ಅಂತ ವಕಾರುಜ್ಜಮಾನ್ ಹೇಳ್ಬೋದಾಗಿತ್ತು. ಯೂನುಸ್ ಇದ್ದಂತ ಒಂದು ಸಂತೋಷ ಅಂತ ಹೇಳಿದ್ರೆ ಸೇನೆ ನನ್ನ ಪರವಾಗಿದೆ, ಜನರಲ್ ವಕಾರ್ ನನ್ನ ಪರವಾಗಿದ್ದಾರೆ ಅನ್ನೋ ಧೈರ್ಯ, ಜೊತೆಗೆ ಇಕಾನಮಿ ಇನ್ನೂ ಡೌನ್ ಹೋದ ಕಾರಣಕ್ಕಾಗಿ ಇವರು ಸಹ ತಮ್ಮ ಜನಪ್ರಿಯತೆಯನ್ನು, ಪ್ರಾರಂಭದ ಒಂದು ಜನಪ್ರಿಯತೆ ಇದೆಯಲ್ಲ ಅದನ್ನ ಕಳ್ಕೊಳ್ಳೋಕೆ ಶುರು ಮಾಡಿದ್ರು. ಯೂನುಸ್ಗನ್ಸುತ್ತೇನು, ನಾನು ಯಾರ್ಯಾರು ನನ್ನ ಪರವಾಗಿ ಇದ್ದಾರೆ ಅಂದ್ಕೊಂಡಿದ್ನೋ ಜನರಲ್ ವಕಾರ್ ನನ್ನ ಕಡೆ ಇಲ್ಲವೇನೋ ಅಂತ ಅನುಮಾನ ಬಂದದ್ದು ಯೂನುಸ್ಗೆ. ಅಮೆರಿಕದ ಪರವಾಗಿ ಅಥವಾ ಯೂನುಸ್ ಪರವಾಗಿ ವಕಾರ್ ನಿಂತುಕೊಂಡ್ರು ಸಹ ಹಸೀನಾ ಸೇಫ್ ಆಗಿ ಜೀವ ಉಳಿಸ್ಕೊಂಡು ಭಾರತಕ್ಕೆ ಹೋಗೋದಕ್ಕೆ ಆತ ಸಹಾಯ ಮಾಡಿದ್ರು. ಅಮೆರಿಕ ಯಾವ ಐಲ್ಯಾಂಡ್ ಅನ್ನ ತಗೋಬೇಕು ಅಂತ ಇತ್ತು, ಇದೆಯಲ್ಲ ಸೇಂಟ್ ಮಾರ್ಟಿನ್ ಐಲ್ಯಾಂಡ್, ಅದು ಇವಾಗ ಅರಕಾನ್ ಆರ್ಮಿ ವಶದಲ್ಲಿ ಇದೆ. ಸರ್, ಇನ್ನೊಂದ್ ಕಡೆ ಇವಾಗ ಸಂವಿಧಾನವನ್ನ ಕಿತ್ತೊಗೆಯುವಂತ ಅಪಾಯಕಾರಿ ನಿರ್ಧಾರಕ್ಕೆ ಹೋಗ್ತಿದಾರಲ್ವಾ, ಅಲ್ಲಿ ಸಾಲಿಸಿಟರ್ ಜನರಲ್ ಹೇಳಿದ್ದು, ಅಥವಾ ಶೇಖ್ ಹಸೀನಾ ವಿರುದ್ಧ ಹೋರಾಟ ಮಾಡುವಂತ ವಿದ್ಯಾರ್ಥಿ ಸಂಘಟನೆ ನಾಯಕ ಕೂಡ ಇದೇ ರೀತಿ ಮಾತನ್ನ ಹೇಳ್ತಾ ಇರೋದು. ಎಲ್ಲಿಗೆ ಬಂದ್ ನಿಂತಿದೆ? ನೀವ್ ಹೇಳ್ದಾಗೆ ಅವರು ಅರ್ಥಶಾಸ್ತ್ರಜ್ಞರು ಅಲ್ಲ, ಅಮೆರಿಕಾದಿಂದ ಸನ್ಮಾನಿಸಲ್ಪಟ್ಟ ಅರ್ಥಶಾಸ್ತ್ರಜ್ಞ. ಒಂದು ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಾಗ ಅಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಬರ್ಬಾದಾಗಿರೋ ದೇಶನ ಸರಿಪಡಿಸೋ ಹಾದಿಯಲ್ಲಿ ಒಯ್ಯೋದಕ್ಕಿಂತ ಹೆಚ್ಚಾಗಿ ತಮ್ಮ ಸ್ವಹಿತಾಸಕ್ತಿ ನೋಡ್ಕೊಳ್ತಿದ್ದಾರೆ ಅಂತ ನೀವು ಇನ್ ಡೀಟೇಲ್ ಆಗಿ ಹೇಳಿದ್ರಿ. ನನಗೆ ಒಂದು ತುಂಬಾ ಅಂದ್ರೆ ವೆರಿ ಶಾಕಿಂಗ್ ಅಂತ ಅಂದ್ರೆ, ಸಂವಿಧಾನವನ್ನ ಕಿತ್ತೊಗೆಯುವಂತಹ ಈ ಒಂದು ಅಪಾಯಕಾರಿ ಮನೋಭಾವನೆ ಯಾಕೆ ಬಂತು? ಏನಾಗ್ತಾ ಇದೆ ಸರ್ ಎಕ್ಸಾಕ್ಟ್ಲಿ ಅಲ್ಲಿ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಇದು ಬಾಂಗ್ಲಾದೇಶದ ಈಗಿನ ಸಿಚುವೇಶನ್ಗೆ ಕನ್ನಡಿ ಹಿಡಿಯುವಂತ ಒಂದು ಪ್ರಶ್ನೆ ಇದು. ನೋಡಿ, ಅಲ್ಲಿ ಏನಾಯ್ತು ಅಂತಂದ್ರೆ ಪ್ರಾಬ್ಲಮ್ ಆದದ್ದು ಪ್ರಾರಂಭ ದಿನಗಳಿಗೆ ನಾವು ಹೋದ್ರೆ, ಅಂದ್ರೆ ಆಗಸ್ಟ್ ಮೊದಲನೇ ವಾರದಕ್ಕೆ ಹೋದ್ರೆ ಸೇನಾ ದಂಡ ನಾಯಕ ವಕಾರುಜ್ಜಮಾನ್ ಯೂನುಸ್ ಹಿಂದೆ ನಿಂತ್ಕೊಂಡಿದ್ರು. ಅಂದ್ರೆ ಅಮೆರಿಕದ ಪ್ಲಾನ್ಗೆ ಒತ್ತಾಸೆ ಕೊಟ್ಟು ಹಸೀನಾ ಹೋಗೋ ರೀತಿ ಮಾಡಿ ಬಾಂಗ್ಲಾದೇಶದಿಂದ, ಮತ್ತೆ ಯೂನುಸ್ ಆರಾಮಾಗಿ ಬಂದು ಮಧ್ಯಂತರ ಸರ್ಕಾರದ ಉಸ್ತುವಾರಿಯನ್ನ ಅವರು ತಗೊಳ್ಳೋ ರೀತಿ ಅವಕಾಶ ಮಾಡಿಕೊಟ್ಟದ್ದೇ ಜನರಲ್ ವಕಾರುಜ್ಜಮಾನ್. ಅವರು ಬಯಸಿದ್ರೆ ಅವರ ಮಿಲಿಟರಿ ಡಿಕ್ಟೇಟರ್ ಆಗ್ಬೋದಾಗಿತ್ತು. ನಾನು ಹಸೀನಾ ಹೋಗೋದು ನಾನು ಅವ್ರನ್ನ ಹೊರಗೆ ಕಳಿಸ್ಬಿಟ್ಟಿದ್ದೀನಿ, ಇನ್ನು ಯೂನುಸ್ ಬರಬೇಕಾಗಿಲ್ಲ, ಆಲ್ ಇನ್ ಆಲ್ ನಾನೇ ಢಾಕಾದಲ್ಲಿ ಅಂತ ವಕಾರುಜ್ಜಮಾನ್ ಹೇಳ್ಬೋದಾಗಿತ್ತು. ಹೇಳಲಿಲ್ಲ ಮನುಷ್ಯ. ಆಯ್ತಾ? ಯೂನುಸ್ಗೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಿದ್ರೆ ಅಮೆರಿಕ ಅದು ವಕಾರುಜ್ಜಮಾನ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ಅಂದ್ರೆ ಯೂನುಸ್ ಬಂದು ಕೂತ್ಕೊಳ್ಳೋದಕ್ಕೆ ವಕಾರುಜ್ಜಮಾನ್ದು ಸಹಕಾರ ಬೇಕು ಅಂತ ಹೇಳಿ ಅಮೆರಿಕ ಅವರನ್ನು ಸರಿ ಮಾಡ್ಕೊಂಡಿತ್ತು ಇಂತ ನಾವು ಊಹೆ ಮಾಡಬಹುದು. ಓಕೆ, ಸೊ ಈಗೇನಾಗಿದೆ, ಇದು ಯೂನುಸ್ಗೆ ಧೈರ್ಯ ಇತ್ತು, ಸೇನೆ ನನ್ನ ಪರವಾಗಿದೆ, ನನ್ನ ವಿರುದ್ಧ ಇಲ್ಲ ಅಂತ. ಬಾಂಗ್ಲಾದೇಶ ತಗೊಳ್ಳಿ, ಪಾಕಿಸ್ತಾನ ತಗೊಳ್ಳಿ, ಅಥವಾ ಇವನ್ ಮಯನ್ಮಾರ್ನ ತಗೊಳ್ಳಿ, ಯಾರ ಪರವಾಗಿ ಸೇನೆ ಇದೆಯೋ ಅವರು ಆರಾಮಾಗಿ ಅಧಿಕಾರದಲ್ಲಿರ್ಬೋದು. ಯಾರು ಸೇನೆಯ ಒಂದು ಇದನ್ನ ಎಂತ ಗುಡ್ ವಿಲ್ ಅನ್ನ ಕಳ್ಕೋತಾರೋ ಅವರು ಒಂದು ದಿನನೂ ಅಲ್ಲಿ ಇರೋದಕ್ಕಾಗಲ್ಲ. ನಾವು ನೋಡಿದ್ದೀವಿ. ಆಯ್ತಾ? ಹೀಗೇನಾಗಿದೆ, ಯೂನುಸ್ ಇದ್ದಂತ ಒಂದು ಸಂತೋಷ ಅಂತ ಹೇಳಿದ್ರೆ ಸೇನೆ ನನ್ನ ಪರವಾಗಿದೆ, ಜನರಲ್ ವಕಾರ್ ನನ್ನ ಪರವಾಗಿದ್ದಾರೆ ಅನ್ನೋ ಧೈರ್ಯ. ಆದ್ರೆ ಪ್ರಾಬ್ಲಮ್ ಆದದ್ದೇನು ಅಂತ ಹೇಳಿದ್ರೆ, ಈ ಒಂದು ಇಕನಾಮಿಕ್ ಡೌನ್ ಫಾಲ್ ಇಂದಾಗಿ ಆತನ ಒಂದು ಕೆಲವು ಸ್ಟೂಡೆಂಟ್ ಅಡ್ವೈಸರ್ಸ್, ಅಂದ್ರೆ ಒಂದು 24, 25, 30 ವರ್ಷದ ಒಳಗಿನ ಸ್ಟೂಡೆಂಟ್ಸ್ ಈತಂದು ಗವರ್ಮೆಂಟಲ್ ಅಡ್ವೈಸರ್ಸ್ ಆಗಿ ಬಂದವರು, ಅವರ ಕೆಲವು ಆಂಟಿ ಇಂಡಿಯನ್ ಸ್ಟೇಟ್ಮೆಂಟ್ ಮತ್ತೆ ಆಂಟಿ ಮುಜೀಬ್ ಸ್ಟೇಟ್ಮೆಂಟ್ ಇದೆಲ್ಲ ಇದೆಯಲ್ಲ, ಈ ಒಂದು ಕಾರಣದಿಂದ ಏನಾಗಿ ಒಂಥರ ಆಕ್ಚುಲಿ ಆದಂತ ತೊಂದರೆಗಳು, ಅಂದ್ರೆ ಅರಾಜಕತೆ ಜಾಸ್ತಿ ಆಗಿದ್ದು, ಜೊತೆಗೆ ಇಕಾನಮಿ ಇನ್ನೂ ಡೌನ್ ಹೋದ ಕಾರಣಕ್ಕಾಗಿ ಇವರು ಸಹ ತಮ್ಮ ಜನಪ್ರಿಯತೆಯನ್ನು, ಪ್ರಾರಂಭದ ಒಂದು ಜನಪ್ರಿಯತೆ ಇದೆಯಲ್ಲ ಅದನ್ನ ಕಳ್ಕೊಳ್ಳೋಕೆ ಶುರು ಮಾಡಿದ್ರು. ಯೂನುಸ್ ವಿರುದ್ಧವೇ ಜನ ದಂಗೆ ಇಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ನಾವು ನೋಡಿದ್ವಿ ಅದನ್ನ. ಆವಾಗ ಸೊ ಅದೇ ಸಮಯದಲ್ಲಿ ಯೂನುಸ್ ಅನ್ಸಿದ್ದೇನು, ನಾನು ಯಾರ್ಯಾರು ನನ್ನ ಪರವಾಗಿ ಇದ್ದಾರೆ ಅಂದ್ಕೊಂಡಿದ್ನೋ ಅವರೆಲ್ಲ ಬಹುಶಃ ನನ್ನ ಪರವಾಗಿ ಇಲ್ಲವೇನೋ. ಅಂದ್ರೆ ಮುಖ್ಯವಾಗಿ ಆರ್ಮಿ, ಜನರಲ್ ವಕಾರ್ ನನ್ನ ಕಡೆ ಇಲ್ಲವೇನೋ ಅಂತ ಅನುಮಾನ ಬಂದದ್ದು ಯೂನುಸ್ಗೆ. ಹೇಗೆ ಈ ಅನುಮಾನ ಬಂದದ್ದು ಯಾಕೆ? ಜನರಲ್ ವಕಾರುಜ್ಜಮಾನ್ ಅವರು ಓಕೆ ಮಿಲಿಟರಿ ಹೆಡ್ ಎಲ್ಲವೂ ಒಪ್ಕೊಳ್ಳೋಣ, ಆದ್ರೆ ಆತ ಶೇಖ್ ಹಸೀನಾದ್ದು ಚಿಕ್ಕಪ್ಪನ ಮಗಳ ಗಂಡ, ಅಂದ್ರೆ ಭಾವ ಆಗ್ಬೇಕು.
ಹೀಗಾಗಿ ಅದು ಒಂದು ರಿಲೇಷನ್ಸ್ ಇದೆ. ಈ ಕಾರಣಕ್ಕಾಗಿ ಅಮೆರಿಕದ ಪರವಾಗಿ ಅಥವಾ ಯೂನುಸ್ ಪರವಾಗಿ ವಕಾರ್ ನಿಂತುಕೊಂಡ್ರು ಸಹ ಹಸೀನಾ ಸೇಫ್ ಆಗಿ ಜೀವ ಉಳಿಸ್ಕೊಂಡು ಭಾರತಕ್ಕೆ ಹೋಗೋದಕ್ಕೆ ಆತ ಸಹಾಯ ಮಾಡಿದ್ರು. ಅವ್ರು ಗೊತ್ತಾಗಿತ್ತು, ನಾನು ಆಕ್ಚುಲಿ ಅತಿ ದೊಡ್ಡ ರಕ್ತಪಾತ ನಡೆಸಿದೆ ಹಸೀನಾನ ಜೀವ ಸಹಿತ ಉಳಿಸೋಕಾಗಲ್ಲ ಢಾಕಾದಲ್ಲಿ ಅಂತ. ಆದ ರಕ್ತಪಾತಕ್ಕೆ ಆತ ತಯಾರಾಗಿರ್ಲಿಲ್ಲ. ಹೀಗಾಗಿ ಏನಾಗಿದೆ, ಫಸ್ಟ್ ಎಲ್ಲ ವ್ಯವಸ್ಥೆ ಮಾಡಿ ಆಕೆಯನ್ನ ಭಾರತಕ್ಕೆ ಕಳಿಸಿದ ಮೇಲೆ ಈ ಆಕ್ಚುಲಿ ಇದಕ್ಕೆ ಗಣಭವನ್ ಕಡೆಗೆ ಸ್ಟೂಡೆಂಟ್ಸ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಅಂದ್ರೆ ತನ್ನ ಒಂದು ಹೆಂಡತಿಯ ಅಕ್ಕ ಆಕೆಯ ಜೀವ ಉಳಿಬೇಕು ಅನ್ನೋದ್ರ ಕಡೆಗೆ ಆಕ್ಚುಲಿ ಆತ ಗಮನ ಕೊಟ್ಟದನ್ನ ನಾವು ನೋಡಿದ್ದೀವಿ, ಅದನ್ನ ಗಮನಿಸ್ತೀವಿ. ಅದಾದ ನಂತರ ಏನಾಗಿದೆ ನಾವು ನೋಡ್ತಾ ಇದ್ದೀವಿ, ಆ ಒಂದು ಸಂಬಂಧ ಇದೆಯಲ್ಲ ಅದನ್ನ ನಾವು ತಗೊಂಡ್ರೆ ಡೆಲ್ಲಿಯಲ್ಲಿ ಕೂತಿರುವಂತ ಹಸೀನಾ ಮತ್ತೆ ಢಾಕಾದಲ್ಲಿರುವಂತ ಜನರಲ್ ವಕಾರ್ ನಡುವೆ ಸಂಪರ್ಕ ಇಲ್ಲ ಅಂತ ಹೇಳಕ್ಕಾಗತ್ತಾ? ಖಂಡಿತ ಇದ್ದು. ಮತ್ತೆ ಅದೇ ಹಸೀನಾ ಮೂಲಕ ಇಂಡಿಯಾ ವಕಾರ್ ಜೊತೆ ಸಂಪರ್ಕ ಸಾಧಿಸಿಲ್ವಾ? ಅದಕ್ಕೂ ನಾವು ಹೂ ಅಂತಲೇ ಅನ್ಬೇಕಾಗ್ತದೆ. ಈಗ ಆಯ್ತಾ, ಅದು ಇದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಇಂಡಿಯಾ ಇದನ್ನ ಮಾಡ್ಲೇಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಎಲ್ಲ ಕಡೆ ಪಾಕಿಸ್ತಾನ ಮೊದಲೇ ವಿರೋಧಿ. ನೀವು ಪ್ರಾರಂಭದ ನಿಮ್ಮ ರಿಮಾರ್ಕ್ಸ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿದ್ರಿ. ಮತ್ತೆ ಮಾಲ್ಡೀವ್ಸ್ ಹೋಗ್ತಾ ಇತ್ತು, ಹೇಗೋ ಎಳ್ಕೊಂಡ್ ಬಂದು ಹತ್ರ ಇಟ್ಕೊಂಡಿದ್ದೀವಿ. ಮತ್ತೆ ಈ ಒಂದು ಆಕ್ಚುಲಿ ಓಲಿ ಬಂದ ಮೇಲೆ ನೇಪಾಳದಲ್ಲಿ ಆತನು ಸಹ ಒಂದು ಚೈನಾಗ ಹತ್ರ ಹೋಗೋದು, ಈ ಕಡೆ ಬರೋದು ಆಟ ಆಡ್ತಾ ಇದ್ದಾರೆ. ಮತ್ತೆ ಆಕ್ಚುಲಿ ಬರ್ಮಾದಲ್ಲಂತ ಈಗ ಸರ್ಕಾರವೇ ಇಲ್ಲ. ಇಂಥ ಒಂದು ಸ್ಥಿತಿನಲ್ಲಿ ಬಾಂಗ್ಲಾದೇಶ ಸಹ ನಮ್ಮ ಕೈ ತಪ್ಪಿ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಇಂಡಿಯಾ ಹಸೀನಾ ಮೂಲಕ ಜನರಲ್ ವಕಾರುಜ್ಜಮಾನ್ ಅವ್ರನ್ನ ತನ್ನ ಕಾನ್ಫಿಡೆನ್ಸ್ಗೆ ತಗೊಂಡು ಅಲ್ಲಿ ತನ್ನ ಶಕ್ತಿಗಳನ್ನ ಹಿತಾಸಕ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇಂಡಿಯಾ ಮೋದಿ ಗವರ್ಮೆಂಟ್ ಆಕ್ಚುಲಿ ಪ್ರಯತ್ನ ಪಟ್ಟಿರೋ ಸಾಧ್ಯತೆ ಇದ್ದೇ ಇದೆ. ಅದು ಇರ್ಲೇಬೇಕು. ಅದಿದ್ರೆ ನಾವು ಸಂತೋಷ ಪಡೋಣ. ಅದನ್ನ ಇದೇ ಅಂತ ನನ್ನ ಗ್ಯಾರಂಟಿಗೆ ನಾನು ಹೇಳ್ತೇನೆ. ಆಗ ಆ ಸೂಚನೆ ಸಿಕ್ಕದ್ದೆ ಅಂದ್ರೆ ವಕಾರ್ ಮತ್ತೆ ಇಂಡಿಯನ್ ಗವರ್ನಮೆಂಟ್ ಮಧ್ಯೆ ಹಸೀನಾ ಮೂಲಕ ಸಂಪರ್ಕ ಇದೆ ಅಂತ ಗೊತ್ತಾದಾಗ ಆವಾಗ ಯೂನುಸ್ಗಾದಂತ ಒಂದು ಅನುಮಾನ ಅಂತ ಹೇಳಿದ್ರೆ ಎನಿ ಟೈಮ್ ವಕಾರ್ ನನ್ನ ವಿರುದ್ಧ ತಿರುಗಿ ನಿಲ್ಲಬಹುದು. ಮತ್ತೆ ಆಕ್ಚುಲಿ ಏನಾಗಿದೆ, ಅಮೆರಿಕ ಸಹ ತನ್ನನ್ನ ಕೈ ಬಿಟ್ಬಿಡಬಹುದು ಅಂತ ಅನ್ನಿಸ್ತು. ಹೇಗೆ ಆ ಒಂದು ಅನುಮಾನ ಯಾಕೆ ಬಂತು ಅಂತ ಹೇಳಿದ್ರೆ, ಕಳೆದ 3 ವಾರದಲ್ಲಿ ಅರಗನ್ ಆರ್ಮಿ ಆ ಚಿಟ್ಟಗಂಗ್ ಹಿಲ್ ಟ್ರ್ಯಾಕ್ಸ್ ನಲ್ಲಿ ಬಂದ ಆಕ್ಚುಲಿ ಆ ಟೆಕ್ನಾಫ್ ಪೆನಿನ್ಸುಲಾವನ್ನ ಸ್ವಲ್ಪ 2 ದಿನ ಇಟ್ಕೊಂಡಿದ್ದದ್ದು. ಅನಂತರ ಆಕ್ಚುಲಿ ಅಲ್ಲಿ ಇಲ್ಲದ ಕೆಲವು ರೋಹಿಂಗ್ಯಾ ಶಿಬಿರಗಳನ್ನ ನಾಶ ಮಾಡಿದ್ದು ಅದನ್ನ ನಾವು ಕೇಳಿದ್ವಿ. ಕೆಲವು ವರದಿಗಳ ಪ್ರಕಾರ ಅಮೆರಿಕ ಯಾವ ಐಲ್ಯಾಂಡ್ ಅನ್ನ ತಗೋಬೇಕು ಅಂತ ಇತ್ತು, ಆ ಇದೆಯಲ್ಲ ಸೈಂಟ್ ಮಾರ್ಟಿನ್ ಐಲ್ಯಾಂಡ್, ಅದು ಇವಾಗ ಅರಕನ್ ಆರ್ಮಿ ವಶದಲ್ಲಿದೆಯಂತೆ. ಅದನ್ನ ಯೂನುಸ್ ಗವರ್ನಮೆಂಟ್ ಅದನ್ನ ಹೇಳಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಯಾರು ಆ ಕಡೆ ಹೋಗದೆ ಇದ್ದಂಗೆ ನಾವು ತಡೀತಾ ಇದ್ದೀವಿ. ಯಾಕೆ ತಡೀತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಒಂಥರ ಇಕೊಲಾಜಿಕಲಿ ಬಹಳ ಫ್ರೆಜೈಲ್ ಏರಿಯಾ. ಆ ಇಕೊಲಾಜಿಕಲಿ ಫ್ರೆಜೈಲ್ ಏರಿಯಾಗೆ ಜನಗಳು ಹೋದ್ರೆ ಮುಂದಿನ ತಲೆಮಾರಿನವರೆಗೆ ಅಲ್ಲಿ ಒಂದು ಜೀವ ಸಂಕುಲ ಉಳಿದಿರೋದಿಲ್ಲ ಆ ಐಲ್ಯಾಂಡ್ ಅಲ್ಲಿ. ಈ ಕಾರಣಕ್ಕಾಗಿ ಬಾಂಗ್ಲಾದೇಶಿಯರು ಅಲ್ಲಿಗೆ ಹೋಗೋದನ್ನ ನಾವು ಬ್ಲಾಕ್ ಮಾಡ್ತಾ ಇದ್ದೀವಿ ಅಂತ ಯೂನುಸ್ ಸರ್ಕಾರ ಹೇಳ್ತಾ ಇದೆ. ಜೀವ ಸಂಕುಲನ ಉಳಿಸಕ್ಕೆ ಜನರು ಹೋದ್ರೆ ಅದು ಹಾಳಾಗೋಗುತ್ತೆ ಅನ್ನೋದಾದ್ರೆ ಅಲ್ಲಿ ಅಮೆರಿಕನ್ ಮಿಲಿಟರಿ ಬೇಸ್ ಮಾಡಿದ್ರೆ ಜೀವ ಸಂಕುಲ ಉಳ್ಕೊಳ್ತದ? ಹೌದು. ಆ ವಿರೋಧಾಭಾಸವನ್ನ ನೋಡಿ. ಇದು ಅಂದ್ರೆ ಅರಕನ್ ಆರ್ಮಿ ಆ ಸೈಂಟ್ ಮಾರ್ಟಿನ್ ಐಲ್ಯಾಂಡ್ ಅನ್ನ ತಗೊಂಡ್ಬಿಟ್ಟಿದೆ ತನ್ನ ವಶಕ್ಕೆ ಅನ್ನೋದನ್ನ ಆಕ್ಚುಲಿ ಮುಚ್ಚಿಡೋದಕ್ಕೋಸ್ಕರ ಯೂನುಸ್ ಸರ್ಕಾರ ಇದನ್ನ ಮಾಡ್ತಾ ಇದೆ. ಅಂದ್ರೆ ಅಮೆರಿಕ ಬಾಂಗ್ಲಾದೇಶದ ಆಸಕ್ತಿ ತೋರದ್ದೇ ಸೈಂಟ್ ಮಾರ್ಟಿನ್ ಐಲ್ಯಾಂಡ್ಗೆ. ಆ ಸೈಂಟ್ ಮಾರ್ಟಿನ್ ಐಲ್ಯಾಂಡೇ ಬಾಂಗ್ಲಾದೇಶದ ಕೈಯಿಂದ ಹೊರಟಾದ್ಮೇಲೆ ಅಮೆರಿಕ ಯಾಕೆ ಯೂನುಸ್ ಪರವಾಗಿ ನಿಲ್ತದೆ? ಏನಕ್ಕಾಗಿ ನಾನು ಅಲ್ಲಿಗೆ ಹೋದನೋ ಅದೇ ನನಗೆ ಸಿಗ್ಲಿಲ್ಲ ಅಂದ್ಮೇಲೆ ಬೈಡನ್ ಗವರ್ನಮೆಂಟ್ ಯಾಕಾಗಿ ಯೂನುಸ್ ಪರವಾಗಿ ನಿಲ್ತದೆ? ನನಗೆ ಬೇಕಾದಂತ ಕೊಡೋ ಸಾಮರ್ಥ್ಯ ಇಲ್ಲ ಅಂತ. ಹೀಗೆ ಅಮೆರಿಕ ನನ್ನ ಕಡೆ ಬರೋದಿಲ್ಲ. ವಕಾರ್ ಸಹ ಆಕ್ಚುಲಿ ಇಂಡಿಯಾ ಕಡೆ ತಿರುಗ್ತಾ ಇದ್ದಾರೆ. ಈ ಟೈಮಲ್ಲಿ ಅಧಿಕಾರದಲ್ಲಿ ಉಳಿಲೇಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ವಕಾರ್ದು ಅಧಿಕಾರ ಹೋಗ್ಬೇಕು. ಜೊತೆಯಲ್ಲಿ ಹಸೀನಾ ಪರವಾಗಿರುವಂತ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಶಹಾಬುದ್ದೀನ್. ಆಯ್ತಾ? ಇವರು ಸಹ ಅಧಿಕಾರದಿಂದ ಹೋಗ್ಬೇಕು. ಅಧಿಕಾರ ಹೋಗ್ಬೇಕು ಅಂದ್ರೆ ಹೇಗೆ? ಇವರೆಲ್ಲರಿಗೂ ಅವರವರ ಅಧಿಕಾರವನ್ನು ಕೊಟ್ಟಂತ ಸಂವಿಧಾನವನ್ನೇ ತೆಗಿಬೇಕು. ಆಯ್ತಾ? ಆ ಸಂವಿಧಾನ ಮುಜೀಬುರ್ ರೆಹಮಾನ್ 1972 ನಲ್ಲಿ ಮಾಡಿದಂತ ಸಂವಿಧಾನದ ಪ್ರಕಾರವೇ ಅಲ್ಲಿ ಅಧ್ಯಕ್ಷ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ,
ಆಯ್ತಾ, ಆರ್ಮಿ ಚೀಫ್ ಇರ್ತಾರೆ, ಎಲ್ಲ ವ್ಯವಸ್ಥೆ ಇರೋದು ಸಂವಿಧಾನದ ಮೂಲಕವೇ. ಅದನ್ನ ಆ ಸಂವಿಧಾನವನ್ನೇ ತೆಗೆದು ಬಿಟ್ರೆ ಆಗ ಸಂವಿಧಾನ ಇಲ್ಲ ಅಂತಂದ್ಮೇಲೆ ಆ ಸಂವಿಧಾನ ಸೃಷ್ಟಿಸಿದಂತ ಈ ಒಂದು ಸ್ಥಾನಗಳು ಸಹ ಇರೋದಿಲ್ಲ. ತನ್ನ ಸ್ಥಾನ ಮಾತ್ರ ಉಳ್ಕೋತದೆ. ತನ್ನ ಸ್ಥಾನವನ್ನ ಮುಜೀಬ್ ಸಂವಿಧಾನ ಸೃಷ್ಟಿ ಮಾಡದ್ದಲ್ಲ, ಅನಂತರ ಬಂದದ್ದು ಅದಕ್ಕೆ ಅಮೆಂಡ್ಮೆಂಟ್ಗಳ ಮೂಲಕ. ಹೀಗಾಗಿ ಇದಕ್ಕೋಸ್ಕರ ಏನಾಯ್ತು, ಯೂಸ್ ಮಾಡದ್ದು ಸಂವಿಧಾನವನ್ನೇ ತೆಗೆದು ಬಿಟ್ರೆ ಹಾಗೆ ಇವ್ರನ್ನೆಲ್ಲವನ್ನು ಪ್ರೆಸಿಡೆಂಟ್ ಅನ್ನು ನಿವಾರಿಸ್ಕೋಬಹುದು. ಯಾಕಂದ್ರೆ ಪ್ರೆಸಿಡೆಂಟ್ ಹೇಳಿದ್ರು ಒಂದು ಮಾತು, ಎಂತದ್ದು, ಶೇಖ್ ಹಸೀನಾ ರಿಸೈನ್ ಮಾಡಿಲ್ಲ, ಅವ್ರು ಹೋಗುವಾಗ ರೆಸಿಗ್ನೇಷನ್ ಲೆಟರ್ ಅನ್ನು ಕೊಟ್ಟಿಲ್ಲ, ಲೀಗಲಿ ಶಿ ಸ್ಟಿಲ್ ದ ಪ್ರೈಮ್ ಮಿನಿಸ್ಟರ್. ಹಾಗಂತ ಹೇಳಿದಾಗ ಏನಾಗಿದೆ, ಈ ಪ್ರೆಸಿಡೆಂಟ್ ಸಹ ನನ್ನ ವಿರೋಧ ತಿರುಗಿದ್ದಾರೆ, ಈಗ ಇವ್ರನ್ನ ತೆಗಿಬೇಕು. ಎಲ್ಲ ಒಬ್ಬೊಬ್ಬರನ್ನ ತೆಗೆಯೋದಕ್ಕಿಂತ ಒಂದು ಸ್ಟ್ರೋಕ್, ಒಂದು ಹೊಡೆದಿಂದ ಎಲ್ಲವನ್ನು ತೆಗಿಬೇಕು ಅಂತ ಹೇಳಿದ್ರೆ ಇವ್ರಿಗೆಲ್ಲ ಅಧಿಕಾರವನ್ನು ಕೊಟ್ಟಂತ ಸಂವಿಧಾನವನ್ನೇ ನಿವಾರಿಸ್ಕೋಬೇಕು. ಆದ್ರೂ ಅದನ್ನೇ ಎಷ್ಟು ಜಾಣ ಅಂತ ಹೇಳಿದ್ರೆ, ಆಯ್ತಾ, ಇದನ್ನ ತಾನು ಮಾಡೋದು ಬೇಡ. ಅಟಾರ್ನಿ ಜನರಲ್ ಅಹಮದುಜ್ಜಮಾನ್ ಅವ್ರ ಮೂಲಕ ಹೇಳಿಸದ್ದು ಒಂದು ಬಾಂಗ್ಲಾದೇಶ ಕಳೆದ ಸೋಮವಾರ, ಲಾಸ್ಟ್ ಮಂಡೇ, ಓಕೆ, ಆಲ್ಮೋಸ್ಟ್ ಆಕ್ಚುಲಿ 2 weeks ಬ್ಯಾಕ್, 12 days ಬ್ಯಾಕ್, ಏನ್ ಹೇಳ್ತಿದ್ದು ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಮುಜೀಬ್ ರೆಹಮಾನ್ ಕೊಟ್ಟಂತ ಸಂವಿಧಾನದಲ್ಲಿ ಇರುವಂತ ಆ ಸೆಕ್ಯುಲರ್ ಅನ್ನೋ ಧರ್ಮ ನಿರಪೇಕ್ಷ ಪದವನ್ನ ತೆಗೆದಾಕ್ಬೇಕು. ಯಾಕಂದ್ರೆ ನಾವು ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಸೆಕ್ಯುಲರ್ ಆಗಿರೋ ಅದರಲ್ಲಿ ಅರ್ಥನೇ ಇಲ್ಲ ಅಂತ ಒಂದು ಮಾತು ಅವರಿಂದ ಬಂತು. ಈಗ ಪ್ರಪಂಚದಲ್ಲಿ 57 ಮುಸ್ಲಿಂ ಕಂಟ್ರೀಸ್ ಇದೆ. ಅದ ತಮ್ಮ ಸಂವಿಧಾನದಲ್ಲಿ ಸೆಕ್ಯುಲರಿಸಂ ಅನ್ನ ಹಾಕೊಂಡಿರೋ ಕೇವಲ 11 ದೇಶಗಳು ಮಾತ್ರ. ಇಂಡೋನೇಷ್ಯಾ, ಮತ್ತೆ ಆ ಕಡೆ ಈಜಿಪ್ಟ್, ಸೆನೆಗಲ್, ಬೋಸ್ನಿಯಾ, ಅಲ್ಬಾನಿಯಾ, ಸೆಂಟ್ರಲ್ ಏಷ್ಯಾದ 5 ರಿಪಬ್ಲಿಕ್ಸ್, ತಾಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಕಿರ್ಗಿಜಿಯಾ, ದೆನ್ ಕಜಾಕ್ಸ್ತಾನ್, ಮತ್ತೆ ಉಜ್ಬೇಕಿಸ್ತಾನ್, ಮತ್ತೆ ಬಾಂಗ್ಲಾದೇಶ. ಈ 57 ದೇಶಗಳೇ 11 ಮುಸ್ಲಿಂ ದೇಶಗಳು ಮಾತ್ರ ತಮ್ಮ ಸಂವಿಧಾನದಲ್ಲಿ ಒಂದು ಸೆಕ್ಯುಲರ್ ಅನ್ನೋ ಪದವನ್ನ ಬಳಸ್ತವೆ. ಹಾಗೆ ಬಾಂಗ್ಲಾದೇಶ ಈ ಮಾತನ್ನ ಅನುಸರಿಸೋದು ಬೇಡ ಅಂತ ಮೊದಲನೇ ಮಾತು ಬಂತು. ಅಂದ್ರೆ ಸಂವಿಧಾನಕ್ಕೆ ಮೊದಲ ಒಂದು ಹೊಡೆತವನ್ನ ಕೊಡೋ ಸೂಚನೆ ಸಿಕ್ಕದ್ದು 12 ದಿನಗಳ ಹಿಂದೆ ಅವರ ಅಟಾರ್ನಿ ಜನರಲ್ ಅವರಿಂದ. ಬಾಂಗ್ಲಾದೇಶೀಯ ಆರ್ಮಿಗೆ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಪಾಕಿಸ್ತಾನಿ ಆರ್ಮಿ ಬರ್ತಾ ಇದೆ. ಅದು ಯಾಕಾಗಿ ವಕಾರ್ ಪಾಕಿಸ್ತಾನಿ ಆರ್ಮಿ ನಮಗ್ ಬೇಡ, ಯೂನುಸ್ ಬೇಕು ಅಂತ ಪಾಕಿಸ್ತಾನಿ ಆರ್ಮಿ ಅಂತ. ಯೂನುಸ್ ಇದನ್ನೆಲ್ಲ ಆಕ್ಚುಲಿ ಮಾಡ್ತಾ ಟ್ರೈನಿಂಗ್ ಕೊಡಿಸ್ಬೇಕು ಬಾಂಗ್ಲಾದೇಶಿ ಆರ್ಮಿಗಲ್ಲ, ಆತ ಕೊಡಿಸೋದು ತಾನು ಸ್ಥಾಪಿಸಕ್ ಹೊರಟಿದ್ದಂತ ಇಸ್ಲಾಮಿಕ್ ರೆವಲ್ಯೂಷನರಿ ಆರ್ಮಿಗೆ. ಒಳಗಿನ ಒಂದು ತಮ್ಮ ಹಿತಕ್ಕೋಸ್ಕರ, ತಮ್ಮ ಸುರಕ್ಷೆಗೋಸ್ಕರ ಅವರು ಸೃಷ್ಟಿ ಮಾಡಿಕೊಂಡದ್ದು ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ಫೋರ್ಸ್. ಅಲ್ಲಿರುವಂತ ಬಾಂಗ್ಲಾದೇಶದ ಸೋಕಾಲ್ಡ್ ಆಂಟಿ ಇಂಡಿಯನ್ ಎಲಿಮೆಂಟ್ಸ್ ಇದೆಯಲ್ಲ, ಅವ್ರಿಗೂ ಸಹ ಸಮಾಧಾನ ಮಾಡೋದಕ್ಕೋಸ್ಕರ ಈ ಭಾರತಕ್ಕೂ ಸಹ ನಮ್ಮ ಅಗತ್ಯ ಇದೆ. ಬಾಂಗ್ಲಾದೇಶ ಬರಲಿ ಯಾವತ್ತೂ ಭಾರತದ ವಿರುದ್ಧ ನಿಲ್ಲೋದಿಲ್ಲ.